ಹಾಯ್ ಹಲೋ ಮತ್ತೆ ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 10 ದಿನಗಳಿಂದ ಅತ್ಯಂತ ದೊಡ್ಡದಾಗಿ 3 ಸುದ್ದಿಗಳು ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದ್ವು. ಅದರಲ್ಲಿ ಭೀಮನ ಬುರುಡೆ ರಹಸ್ಯ ಇರ್ಬೋದು, ಪ್ರಜ್ವಲ್ ರೇವಣ್ಣನವರ ಅತ್ಯಾಚಾರದ ಕೇಸ್ ಇರ್ಬೋದು, ಜೊತೆಗೆ ದರ್ಶನ್ ಅವರು ಜೈಲಿಗೆ ಹೋಗ್ತಾರ, ಬೇಲ್ ಸಿಗತ್ತೆ ಅನ್ನುವಂತ 3 ವಿಚಾರಗಳು ದೊಡ್ಡ ಸದ್ದನ್ನ ಮಾಡ್ತಾ ಇದ್ವು. ಈಗ 3 ಸುದ್ದಿಗೂ ಕೂಡ ಫುಲ್ ಸ್ಟಾಪ್ ಬಿಡುವಂತ ಹಂತಕ್ಕೆ ಬಂದು ಮುಟ್ಟಿದೆ. ಅದರಲ್ಲಿ 2 ಪ್ರಕರಣಗಳು ಇತಿಶ್ರೀ ಹಾಡಾಗಿದೆ. ಒಂದು, ಪ್ರಜ್ವಲ್ ರೇವಣ್ಣನವರಿಗೆ ಜೀವಾವಧಿ ಶಿಕ್ಷೆ ಆಯ್ತು, ಅಷ್ಟಕ್ಕೆ ಆ ಪ್ರಕರಣ ಮುಗಿದು ಹೋಯ್ತು. ಎರಡನೇದಾಗಿ ಇವತ್ತು ಬಂದಂತೆ ಬೆಳಗ್ಗೆ ಸುದ್ದಿ ಇದೆಯಲ್ಲ, ದರ್ಶನ್ ಅವರಿಗೆ ಸಿಕ್ಕಿರುವಂತಹ ಬೇಲನ್ನ ಕ್ಯಾನ್ಸಲ್ ಮಾಡಿ ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸುವಂತ ಕೆಲಸ ಕೂಡ ಆಯ್ತು. ಅದಾದ ನಂತರ ಮೂರನೇದು, ಆ ಭೀಮ ಹೇಳಿದಂತ ತಲೆಬುರುಡೆ ಕೇಸ್ ಇದೆಯಲ್ಲ, ಅದಕ್ಕೂ ಕೂಡ ಸೋಮವಾರ ತಾರ್ಕಿಕ ಅಂತ್ಯ ಬೀಳುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತವೆ. ಹಾಗಾಗಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ 3 ಕೇಸ್ನಲ್ಲಿ ಅತ್ಯಂತ ದೊಡ್ಡದಾದಂತಹ ಶ್ರದ್ಧೆಯನ್ನ ಉಪಯೋಗಿಸಿಕೊಂಡು ಈ 3 ಕೇಸನ್ನ ಕ್ಲೋಸ್ ಮಾಡ್ಲಿಕ್ಕೆ, ಅಂದ್ರೆ ಅಂತ್ಯ ಹಾಡ್ಲಿಕ್ಕೆ, ಅಥವಾ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ, ಅಥವಾ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಿಸುವಂತ ನಿಟ್ಟಿನಲ್ಲಿ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾದ್ರೆ ಸರ್ಕಾರ ಕೈಗೊಂಡಂತ ಆ 3 ನಿರ್ಣಯಗಳು ಯಾವ್ಯಾವುದು? ಆ ಮೂರು ಕೇಸ್ನಲ್ಲಿ ಸರ್ಕಾರ ಯಾವೆಲ್ಲ ಸತ ಪ್ರಯತ್ನವನ್ನು ಮಾಡಿಕೊಂಡು ನ್ಯಾಯದ ಪರವಾಗಿ ಕೆಲಸ ಮಾಡ್ತಾ ಇದೆ? ಜೊತೆಗೆ ಭೀಮನ ತಲೆಬುರುಡೆ ರಹಸ್ಯದ ಕೇಸ್ ಇದೆಯಲ್ಲ, ಅದಕ್ಕೂ ಕೂಡ ಅತ್ಯಂತ ದೊಡ್ಡದಾದಂತಹ ಒಂದು ಮಹಾ ಅಂತ್ಯವನ್ನು ಹಾಡಲಿಕ್ಕೆ ಸರ್ಕಾರ ಯಾವೆಲ್ಲ ಪ್ಲಾನ್ ಮಾಡ್ಕೊಂಡಿದೆ? ಜೊತೆಗೆ ಪೊಲೀಸ್ ಅಧಿಕಾರಿಗಳು ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ತಮ್ಮ ಶ್ರದ್ಧೆಯನ್ನು ಮೆರಿತಾ ಇದ್ದಾರೆ? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾವು ಕಳೆದ ಒಂದು 5-6 ವರ್ಷಗಳಿಂದ ನೋಡಿದಂತ ಈ ಸಮಾಜದಲ್ಲಿ ಆಗ್ತಾ ಇರುವಂತ ಅಥವಾ ಜಗತ್ತಿನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ನೋಡ್ತಿದ್ವಿ. ಅದು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಕ್ಕೆ ಅಂತ ಬೆಳವಣಿಗೆ ಆಯ್ತು. 2019ರಲ್ಲಿ ಕೊರೋನಾ ಬಂತು, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದೇವಸ್ಥಾನ ಮುಚ್ತಾರೆ ಅಥವಾ ಇಡೀ ಜಗತ್ತೇ ಸ್ಮಶಾನದ ರೀತಿಯಲ್ಲಿ ಸೈಲೆಂಟ್ ಆಗಿ ಕೂತ್ಕೊಳ್ತೆ ಅನ್ನೋದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಆಯ್ತು. ಅದಾದ ನಂತರ ಒಬ್ಬ MP ಆದವನು ಮಹಿಳೆಯರ ಜೊತೆ ಹೇಗೆ ನಡ್ಕೊಂಡ, ಸಾವಿರಾರು ವಿಡಿಯೋಗಳು ಹೇಗೆ ಮಾಡ್ಕೊಂಡ, ಅದು ವಯಸ್ಸಾದ್ರ ಜೊತೆ ಯಾವ ತರ ಅತ್ಯಾಚಾರ ಮಾಡ್ದ ಎನ್ನುವುದು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕಿಲ್ಲ. ಅಂಥದ್ದು ಕೂಡ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಆಗ್ಬಿಡ್ತು. ಅದಾದ ನಂತರ ಒಬ್ಬ ವ್ಯಕ್ತಿಗಾಗಿ ತನ್ನ ಫ್ಯಾನ್ಸ್ ಒಬ್ಬ ವ್ಯಕ್ತಿಯನ್ನು ಹೊಡೆದಾಕ್ತಾರೆ ಎನ್ನುವ ನಿಟ್ಟಿನಲ್ಲಿ ಒಬ್ಬ ಅತ್ಯಂತ ಜನಪ್ರಿಯ ನಟ ದರ್ಶನ್ ಜೈಲಿಗೆ ಹೋಗ್ತಾರೆ ಎನ್ನುವುದು ಕೂಡ ಯಾರಿಗೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಕ್ಕೆ ಇಲ್ಲ. ಅಂದ್ರೆ ಒಬ್ಬ ನಟ ತನ್ನ ಅಭಿಮಾನಿಗಳಿಗೋಸ್ಕರ, ತನ್ನ ಒಬ್ಬ ಗೆಳತಿಗೋಸ್ಕರ ಮತ್ತೊಬ್ಬನನ್ನ ಹೊಡೆದಾಕ್ತಾರೆ ಎನ್ನುವಂತ ಒಂದು ವಿಷಯದಲ್ಲಿ ಜೈಲಿಗೆ ಹೋಗ್ತಾರೆ ಎನ್ನುವುದು ಕೂಡ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಕೂಡ ದರ್ಶನ್ ಅವರ ಕೇಸಲ್ಲಾಯ್ತು. ಜೊತೆಗೆ 20-30 ವರ್ಷಗಳ ಹಿಂದೆ ಹೂಳ್ತಿದ್ದಂತ ಒಬ್ಬ ವ್ಯಕ್ತಿ, ಹೆಣ ಹೂಳ್ತಿದ್ದಂತ ವ್ಯಕ್ತಿ, ಒಬ್ಬ ಪೌರ ಕಾರ್ಮಿಕನಾಗಿದ್ದಂತ ವ್ಯಕ್ತಿ ಧರ್ಮಸ್ಥಳದ ಕೇಸ್ ವಿಚಾರದಲ್ಲಿ ಯಾವ ತರ ಭುಗಿಲೆಪ್ಸಿ, ಯಾವ ತರ ಗೊಂದಲ ಮಾಡಿ, ಯಾವ ತರ ನ್ಯಾಯ ಕೇಳಿ 164 ಸ್ಟೇಟ್ಮೆಂಟ್ ಕೊಡುವಾಗ ಒಂದು ತಲೆಬೋರ್ಡನ್ನು ಎತ್ಕೊ ಬಂದ್ಕೊಂಡು ಯಾವ ತರಹದ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಎನ್ನುವುದು ಈಗಲೇ ಗೊತ್ತಿದೆ. ಜೊತೆಗೆ ಧರ್ಮಸ್ಥಳದ ಅನೇಕ ಕಡೆ JCBಗಳು ಹೋಗಿ ಹೆಣ ಹೂಳುವಂತ ಅಥವಾ ಹೆಣ ಎತ್ತುವಂತ ಕೆಲಸ ಯಾವ ತರ ಮಾಡ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಹಾಗಾಗಿ ಈ 3 ವಿಷಯದಲ್ಲಿ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡದಂತ ಒಂದು ಶ್ರದ್ಧೆಯನ್ನ ಪೊಲೀಸರು ಕೈಗೊಂಡ್ರು. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ SIT ಮಾಡಿದಂತ ಒಂದು ದೊಡ್ಡ ಕೆಲಸ ಇದೆಯಲ್ಲ, ಅದು ಇಡೀ ಜಗತ್ತೇ ಮೆಚ್ಚುವಂತದ್ದು. ಇಲ್ಲಿಯ ತನಕ ಇಡೀ ದೇಶದ ಯಾವ SIT ತಂಡವು, ಯಾವ ತನಿಖಾ ಸಂಸ್ಥೆ, ಅದು ರಾಜ್ಯ ತನಿಖಾ ಸಂಸ್ಥೆ ಕೂಡ ಒಂದು ಅತ್ಯಂತ ಉತ್ತಮ ತಂತ್ರಜ್ಞಾನವನ್ನು, ಟರ್ಕಿ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಮುಖ ಕಾಣದೇ ಇದ್ರೂ ಕೂಡ ಆ ಖಾಸಗಿ ಅಂಗ ವಿಡಿಯೋದಲ್ಲಿ ನೋಡಿ ಅದು ಪ್ರಜ್ವಲ್ ರೇವಣ್ಣನವರ ಖಾಸಗಿ ಅಂಗ ಎನ್ನುವುದನ್ನು ಪ್ರೂವ್ ಮಾಡಿಕೊಡ್ತು. ಅಂದ್ರೆ ಅಡಿಷನಲ್ ಫ್ಯೂಚರ್ಸ್ ಎನ್ನುವಂತ ಒಂದು ಆಪ್ ಅನ್ನ, ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಅದು ಆ ವಿಡಿಯೋದಲ್ಲಿ ಸಿಕ್ಕಂತ ಖಾಸಗಿ ಅಂಗವನ್ನ ಜೂಮ್ ಮಾಡಿ ಫೋಟೋ ತೆಕ್ಕೊಂಡು ಅದನ್ನ ಹೈ ರೆಸಲ್ಯೂಷನ್ ಮಾಡಿ ಆ ಅಂಗಕ್ಕೂ ಮತ್ತು ಆ ಫೋಟೋದಲ್ಲಿರುವಂತಹ ಅಂಗಕ್ಕೂ ಮತ್ತು ಪ್ರಜ್ವಲ್ ರೇವಣ್ಣವರ ಖಾಸಗಿ ಅಂಗದ ಫೋಟೋವನ್ನು ಮ್ಯಾಚ್ ಮಾಡಿ, ಆ ಫಿಂಗರ್ ಪ್ರಿಂಟ್ಸ್ ತರ ಒಂದು ಮ್ಯಾಚ್ ಮಾಡಿ ಅದನ್ನೇ ಪತ್ತೆ ಹಚ್ಚುವ ಕೆಲಸ ಮಾಡಿಕೊಂಡು, ಎಸ್ ಇದು ಪ್ರಜ್ವಲ್ ರೇವಣ್ಣನವರ ಅಂಗವೇ ಎನ್ನುವಂತ ಒಂದು ಸಾಕ್ಷ್ಯ ಸಿಕ್ಕ ಹಾಗೆ ಮಾಡೋದಿದೆಯಲ್ಲ, ಅಥವಾ ಅದನ್ನು ಪ್ರೂವ್ ಮಾಡೋ ದೃಷ್ಟಿಯಲ್ಲಿ ಪೊಲೀಸರು ಕೈಗೊಂಡ ನಿರ್ಣಯ ಇದೆಯಲ್ಲ, ಅದು SIT ತಂಡದ ಒಂದು ಹೆಗ್ಗಳಿಕೆ ಅಂತ ಹೇಳ್ಬೋದು. ಅದು ನಮ್ಮ ಕರ್ನಾಟಕ ಪೊಲೀಸರ ಹೆಗ್ಗಳಿಕೆ ಅಂತ ಹೇಳ್ಬೋದು. ಹೀಗಾಗಿ ಪ್ರಜ್ವಲ್ ರೇವಣ್ಣನವರಿಗೆ ಮುಖ ಕಾಣದಿದ್ದ ಕಾರಣ ನಾನು ತಪ್ಪಿಸ್ಕೊಳ್ತೇನೆ ಅನ್ನುವಂತ ಒಂದು ದೊಡ್ಡ ಆಶೆ ಇತ್ತು ಮತ್ತು ಅವರ ಪರ ವಾದ ಕೂಡ ಆಗಿತ್ತು. ಆದ್ರೆ SIT ತಂಡ ಸೀಮಾನ್ ಲಾಟ್ಕರ್ ಅವರ ನೇತೃತ್ವದಲ್ಲಿ ಉಪಯೋಗಿಸಿಕೊಂಡಂತ ಒಂದು ಟೆಕ್ನಾಲಜಿ ಇದೆಯಲ್ಲ, ಅದು ಇದೀಗ ಅತ್ಯಂತ ಶ್ರದ್ಧೆಗೆ ಮತ್ತು ಪೊಲೀಸರ ಮೆಚ್ಚುಗೆ ಕಾರಣವಾಯಿತು. ಅದಾದ ನಂತರ ಯಾವ ತರಹದಲ್ಲಿ ಪೊಲೀಸರು ಮತ್ತು ವಕೀಲರ ಒಂದು ಸಮನ್ವಯತೆಯಿಂದಾಗಿ ಈಗ ದರ್ಶನ್ ಅವರು ಹೈಕೋರ್ಟ್ ಕೊಟ್ಟಂತ ಬೇಲನ್ನ ಕ್ಯಾನ್ಸಲ್ ಮಾಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ರದ್ದಾಗುವಂತೆ ಮಾಡುವಲ್ಲಿ ಕೂಡ ಸರ್ಕಾರ, ಪೊಲೀಸರು ಮತ್ತು ವಕೀಲರ ನಡುವಿನ ಸಮನ್ವಯತೆಯ
ಒಂದು ಬಾಂಧವ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ 2 ದಿನದಲ್ಲಿ ಕೊಲೆಯಾದ 2 ದಿನದಲ್ಲಿ ಎಲ್ಲಾ ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು. ಆದ್ರೂ ಕೂಡ ಅವರಿಗೆ ಒಂದು ಕಡೆಯಿಂದ ಆ ಗುಂಪಿನ ಘರ್ಷಣೆ, ಗುಂಪಿನ ಕೊಲೆಯಾದ ಕಾರಣ ಅವರಿಗೆ ಬೇಲ್ ಸಿಕ್ಕಿತ್ತು ಹೈಕೋರ್ಟ್ ನಲ್ಲಿ. ಅದಾದ ನಂತರ ಅದನ್ನ ಪ್ರಶ್ನೆ ಮಾಡಿ ನೋಡಿ, ಇಲ್ಲಿ ರೇಣುಕಾ ಸ್ವಾಮಿ ಅವರು ಕುಟುಂಬ ಯಾವುದೋ ಒಂದು ಕೇಸನ್ನು ಹಾಕಿರಲಿಲ್ಲ. ಆದರೆ ಸರ್ಕಾರ ಸುಮೋಟೋ ಕೇಸ್ ದಾಖಲಿಸಿ ದರ್ಶನ್ ಅವರನ್ನ 6 ತಿಂಗಳ ಕಾಲ ಜೈಲಿನಲ್ಲಿ ಇಡುವಂತೆ ಮಾಡಿದ್ದು ಸರ್ಕಾರ ಮತ್ತು ಪೊಲೀಸ್ ಮತ್ತು ವಕೀಲರು ಅಂತ ಹೇಳ್ಬೋದು. ಹಾಗಾಗಿ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ SIT ತಂಡ ರಚನೆ ಮಾಡಿ ಹೇಗೆ ತನ್ನ ಒಂದು ವೃತ್ತಿಪರತೆಯನ್ನು ಮೆರೆದಿತ್ತು, ಹಾಗೆ ದರ್ಶನ್ ಅವರ ಕೇಸಲ್ಲೂ ಕೂಡ ಸರ್ಕಾರ ಮತ್ತು ಪೊಲೀಸರು ಮತ್ತು ವಕೀಲರು ಸರ್ಕಾರದ ಪರವಾಗಿ ಕೆಲಸ ಮಾಡಿ ನ್ಯಾಯ ಕೊಡಿಸುವ ದೃಷ್ಟಿ, ಅಂದ್ರೆ ಅನ್ಯಾಯಕ್ಕೊಳಗಾದ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಕೊಡುವ ದೃಷ್ಟಿಯಲ್ಲಿ ಒಂದು ಕೆಲಸವನ್ನು ಮಾಡಿತ್ತು. ಅದಾದ ನಂತರ ಭೀಮನ ಬುರುಡೆ ಕೇಸ್ ಇದೆಯಲ್ಲ, ಅದು ಭೀಮಾ ಕೋರ್ಟ್ ನಲ್ಲಿ ಪರವಾನಗಿ ಪಡೆದು ತನ್ನ 164 ಹೇಳಿಕೆ ಕೊಟ್ಟ ನಂತರ ಸರ್ಕಾರ ಒಂದು ತಂಡವನ್ನು ರಚನೆ ಮಾಡಲೇಬೇಕಿತ್ತು. ಯಾಕಂದ್ರೆ ಅದು ಕೋರ್ಟ್ ಪರವಾನಗಿ ಆಗಿತ್ತು. ಹಾಗಾಗಿ ಭೀಮನ ಹೇಳಿಕೆ ಕೊಟ್ಟ ನಂತರ 164 ಹೇಳಿಕೆ ಕೊಟ್ಟ ನಂತರ ತಂಡ SIT ರಚನೆ ಮಾಡಿತು. SIT ತಂಡ ರಚನೆ ಮಾಡುವಾಗಲೂ ಕೂಡ ಸರ್ಕಾರಕ್ಕೆ ಒಂದೇ ಒಂದು ಚೂರು ಮನಸ್ಸಿರಲಿಲ್ಲ SIT ತಂಡ ಮಾಡಬೇಕು ಮತ್ತು ಇದನ್ನ ಈ ಲೆವೆಲ್ಗೆ ಎಳಿಬೇಕಂತ. ಆದ್ರೆ ಕೆಲವೊಂದು ಒತ್ತಡದ ಕಾರಣ, ಕೆಲವೊಂದು ಕೋರ್ಟ್ ನ ತೀರ್ಪಿನ ಕಾರಣ ಅದನ್ನ SIT ತಂಡ ರಚನೆ ಮಾಡಬೇಕಾಯ್ತು ಮತ್ತು ಆ ಕೋರ್ಟ್ ನ ಅನುಮತಿಯಂತೆ ಮತ್ತು ಎಲ್ಲ ಪ್ರೊಸೀಜರ್ಗಳ ನಡುವೆ ಸಮಾಧಿ ಒಗೆಯುವಂತ ಕೆಲಸ ಕೂಡ ನಡೀತಾ ಇದೆ. ಇದು ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಸರ್ಕಾರ ಯಾವುದೇ ತನಿಖೆಯನ್ನ ಪಾರದರ್ಶಕವಾಗಿ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಅತ್ಯಂತ ಉತ್ತಮ ಸಾಕ್ಷಿಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಉತ್ತಮ ಅಂತ ನಾನು ಈಗ ಹೇಳ್ತಾ ಇದ್ದೀನಿ. ಅದಂದ್ರೆ 2012ರ ಸೌಜನ್ಯ ಕೊಲೆಯಾದವನು ಕೂಡ, ಸೌಜನ್ಯ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದವನು ಕೂಡ ಅದು ದೊಡ್ಡ ಮಟ್ಟದ ಕೇಸ್ ಆಗುತ್ತೆ. CBI ಕೂಡ ಎಂಟ್ರಿ ಆಗುತ್ತೆ. ಅದಾದ ನಂತರ ಪದೇ ಪದೇ ಮತ್ತು ಸೌಜನ್ಯ ಪ್ರಕರಣ ಇಟ್ಕೊಂಡು ಕೆಲವೊಂದು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ರು ಮತ್ತು ಮಹಿಳೆಯರ ಪರವಾಗಿ ನಿಲ್ತಾ ಇದ್ರು. ಅದು ಒಂದು ಕಡೆ. ಅದಾದ ನಂತರ ಭೀಮಾ ಬಂದು ತಾನು 400ಕ್ಕೂ ಹೆಚ್ಚು ಶವಗಳನ್ನು ಹೂತಾಕಿದ್ದೇನೆ ಅಂತ ಹೇಳಿಕೆ ಕೊಟ್ಟಾಗ ಕೂಡ ಯಾರು ನಂಬುವಂತ ಪರಿಸ್ಥಿತಿ ಇರಲಿಲ್ಲ ಮತ್ತು ಪದೇ ಹೇಳಿಕೆಗಳು ಚೇಂಜ್ ಆಗ್ತಿದ್ವು ಮತ್ತು ಅವನ ಪರವಾಗಿ ಮಾತಾಡ್ಲಿಕ್ಕೆ ಮತ್ತಿಬ್ಬರು ಸಾಕ್ಷಿಗಳು ಬಂದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಓಕೆ ಅವನು ಹೇಳಿದ ದೃಷ್ಟಿಯಲ್ಲಿ ಕೆಲಸ ಮಾಡುವ ಮತ್ತು ತನಿಖೆ ಮಾಡುವ. ಒಂದು ವೇಳೆ ಅವನು ಹೇಳಿದ ಸುಳ್ಳಾಗ್ಬಿಟ್ರೆ ಇನ್ನು ಮುಂದೆ ಯಾರೇ ಕೂಡ ಧರ್ಮದ ವಿಚಾರದಲ್ಲಿ ಅಪಪ್ರಚಾರ ಮಾಡಿದ್ರೆ ಅವರಿಗೆ ತಕ್ಕದಂತ ಶಿಕ್ಷೆ ಆಗತ್ತೆ ಎನ್ನುವ ಕಠಿಣ ಎಚ್ಚರಿಕೆಯನ್ನು ಇದೀಗ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ DK ಶಿವಕುಮಾರ್ ಅವರು ನೇರವಾಗಿ ಕೊಟ್ಟಿದ್ದಾರೆ, ನಾನು ಧರ್ಮಸ್ಥಳ ಪರವಾಗಿದ್ದೇನೆ, ಧರ್ಮಸ್ಥಳದ ಕೆಲಸ ಧರ್ಮ ಕಾರ್ಯ ನೂರಾರು ವರ್ಷಗಳಿಂದ 1000 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ SIT ತಂಡ ರಚನೆಯಾಗಿದೆಯಲ್ಲ, ಅದು ಸೋಮವಾರ ತನಕ ತನ್ನ ಕೆಲಸವನ್ನು ಮಾಡುತ್ತೆ ಮತ್ತು ಗೃಹ ಸಚಿವರು ಎಲ್ಲದಕ್ಕೂ ಸ್ಪಷ್ಟ ಉತ್ತರವನ್ನು ಕೊಡ್ತಾರೆ, ಏನೇನಾಯ್ತು ಎಲ್ಲವನ್ನು ಕೊಡ್ತಾರೆ. ಒಂದು ವೇಳೆ ಧರ್ಮಕ್ಕೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗತ್ತೆ ಎನ್ನುವ ಹೇಳಿಕೆ ಕೊಡೋದ್ರ ಮುಖಾಂತರ ಇದೀಗ ಭೀಮನ ಪರ ನಿಂತ ಅನೇಕ ಹೋರಾಟಗಾರರಿಗೆ, ಭೀಮನನ್ನು ಮುಂದೆ ಬಿಟ್ಟಂತ ಅನೇಕ ಹೋರಾಟಗಾರರಿಗೆ ಅಥವಾ ಆಗಿರ್ಬೋದಂತ ಷಡ್ಯಂತ್ರಗಳಿಗೆ ಎಲ್ಲದಕ್ಕೂ ಕೂಡ ಈಗ ನಡಕ ಸ್ಟಾರ್ಟ್ ಆಗಿದೆ. ಒಂದ್ ವೇಳೆ ಸೋಮವಾರ ತನಕ ಯಾವುದೇ ಬಾಡಿ ಸಿಕ್ಕಿಲ್ಲ, ಯಾವುದೇ ಹಣ ಸಿಕ್ಕಿಲ್ಲ, ಯಾವುದೇ ಮೂಳೆ ಸಿಕ್ಕಿಲ್ಲ ಅಂದ್ರೆ ಆಗ ಹೋರಾಟಗಾರರು ಕತೆ ಹೇಳ್ತಾನೆ ಇರ್ತಾರೆ, ಅಲ್ಲಿ ನೀರು ಬಂತು ಅಥವಾ ಬೇರೆದಾಯ್ತು, ಡಿಟೆಕ್ಟ್ ಆಗಿಲ್ಲ, ಹಾಗಾಯ್ತು ಹೀಗಾಯ್ತು, ಮುಳ್ಳಂದಿ ಬುರುಡೆ ಹೊತ್ಕೋಯ್ತು ಎನ್ನುವಂತ ಎಲ್ಲಾ ಕತೆ ಹೇಳಿದ್ರು, ಬುರುಡೆ ಹೇಳಿದ್ರು ಕೂಡ ಇದೀಗ ಎಲ್ಲವಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಹಾಡಲೇಬೇಕೆನ್ನುವುದು ಸರ್ಕಾರದ ಮಟ್ಟಿನ ಒಂದು ದೊಡ್ಡ ನಿರ್ಣಯವಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಪ್ರೂವ್ ಆಗಿದೆ, ದರ್ಶನ್ ಅವರ ಕೇಸಲ್ಲಿ ಪ್ರೂವ್ ಆಗಿದೆ. ಇದೀಗ ಭೀಮನ ಬುರುಡೆ ಕೇಸಲ್ಲಿ ಪ್ರೂವ್ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಮುಖ್ಯವಾಗಿ ಇವತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದರಲ್ಲೂ ಅದು ದೊಡ್ಡ ಒಂದು ಬಿರುಗಾಳಿ ನೇಪಿಸ್ಬಿಟ್ಟಿದೆ. ನನಗೆ 2012ರಂದು ಕರೆ ಬಂದಿತ್ತು ಸೌಜನ್ಯ ಹೆಣವನ್ನ ಹೂತಾಕ್ಲಿಕ್ಕೆ. ಒಂದ್ ವೇಳೆ ಆ ಹೆಣವನ್ನು ಹೂತಾಕಿದ್ರೆ ಸೌಜನ್ಯ ಕೇಸೇ ಇರ್ತಿರ್ಲಿಲ್ಲ, ನಾನು ಊರಲ್ಲಿದ್ದೆ ಆ ಟೈಮಲ್ಲಿ. ಹಾಗಾಗಿ ಸೌಜನ್ಯ ಕೇಸನ್ನು ಎಲ್ಲೂ ಎಷ್ಟು ಹೋಗ್ಬಿಟ್ರು, ಸೌಜನ್ಯ ಹೆಣವನ್ನು ಎಲ್ಲೂ ಎಷ್ಟು ಹೋಗ್ಬಿಟ್ರು, ಅದು 2 ದಿನ ಸಿಕ್ತು. ಹಾಗಾಗಿ ಅದು ದೊಡ್ಡ ಕೇಸ್ ಆಯ್ತು. ಒಂದ್ ವೇಳೆ ನಾನಿದ್ರೆ ನನಗೆ ಬೆದರಿಕೆ ಹಾಕೊಂಡು ಸೌಜನ್ಯನ ಹೂಳುವಂತೆ ಒತ್ತಾಯ ಮಾಡ್ತಿದ್ರು ಮತ್ತು ಆ ಟೈಮಲ್ಲಿ ನನ್ನ ಕರೆ ಕೂಡ ಬಂದಿತ್ತು ಎನ್ನುವಂತ ಹೇಳಿಕೆ ಇದೆಯಲ್ಲ, ಅದು ಈಗ ದೊಡ್ಡದಾದಂತಹ ಆಕ್ರೋಶಕ್ಕೆ ಕಾರಣವಾಗಿದೆ. ಸೌಜನ್ಯ ಪರವಾಗಿ ಕೆಲಸ ಮಾಡ್ತಿರುವಂತ, ಅಂದ್ರೆ ಸೌಜನ್ಯಕ್ಕೆ ಹೋರಾಟಕ್ಕೆ ಕೆಲಸ ಮಾಡ್ತಿರುವಂತ ಅನೇಕರಿಗೆ ಈ ವಿಷಯ ಗೊತ್ತಿದ್ರು ಕೂಡ ಇಲ್ಲೇ ತನಕ ಭೀಮನ ತಂದು ಯಾಕೆ ಸಾಕ್ಷಿ ಹೇಳಿಸಿಲ್ಲ CBI ಹತ್ರ ಎನ್ನುವಂತ ದೊಡ್ಡ ಕೂಗು ಈಗ ಕೇಳಿ ಬರ್ತದೆ. ಒಂದ್ ವೇಳೆ ಮೇಲ್ವಿಚಾರಕರು ಅಥವಾ ದೊಡ್ಡ ಪ್ರಭಾವಿಗಳು ಭೀಮನಿಗೆ ಕರೆ ಮಾಡಿ ನೀನು ಹಣ ಹೂಡು ಎನ್ನುವಂತ ವಿಷಯ ಕೊಟ್ಟಿದ್ರು ಕೂಡ ಯಾಕೆ ಇನ್ನೂ ತನಕ ಭೀಮಾ ಪೊಲೀಸರ ಮುಂದೆ ಹೇಳಿರ್ಲಿಲ್ಲ? ಯಾಕೆ ಭೀಮನಿಗೆ ಹೇಳಿದಂತ ವ್ಯಕ್ತಿಗಳು, ಭೀಮನಿಗೆ ಸ್ಕ್ರಿಪ್ಟ್ ಕೊಟ್ಟಂತ ವ್ಯಕ್ತಿಗಳು ಯಾಕೆ ಈ ವಿಷಯವನ್ನ ಹೇಳಿಕೆ ಪೊಲೀಸರ ಮುಂದೆ ಹೇಳಿಲ್ಲ ಎನ್ನುವಂತ ಒಂದು ದೊಡ್ಡ ಆಕ್ರೋಶ ಈಗ ಭುಗಿಲೆದ್ದಿದೆ. ಒಂದ್ ವೇಳೆ ಇಲ್ಲ ಅವನು ಯಾವ ವಿಷಯನೂ ಹೇಳಿರ್ಲಿಲ್ಲ, ಈಗ ಎಲ್ಲವನ್ನು ಹೇಳ್ತಾ ಇದ್ದೇನೆ ಅನ್ನುವಂತ ಮಾತು ಕೇಳಿ ಬಂದ್ರು ಕೂಡ ಅದು ಕೂಡ ಏನು ಕರೆಯಾಗತ್ತೆ. ಹಾಗಾಗಿ ಈ ಎಲ್ಲವನ್ನ ಸೂಕ್ಷ್ಮ ರೀತಿಯಲ್ಲಿ ತನಿಖೆ ಮಾಡಿ ಎಲ್ಲಕ್ಕೂ ಕೂಡ ಈಗಾಗಲೇ 2 ಕೇಸ್ಗೆ ಒಂದು ಅಂತ್ಯವನ್ನು ಹಾಡಲಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಅಥವಾ ದರ್ಶನ್ ಅವರ ಕೇಸಲ್ಲಿ ಒಂದು ಅಂತ್ಯವನ್ನು ಹಾಡಲಾಗಿದೆ. ಇದೀಗ ಭೀಮನ ಕೇಸ್ನಲ್ಲೂ ಕೂಡ ಒಂದು ಅಂತ್ಯವನ್ನು ಹಾಡ್ಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಒಂದ್ ವೇಳೆ ಭೀಮಾ ಹೂತಾಕಿದ ನಿಜವಾದಲ್ಲಿ ಆ ಹೂತಾಕಿರುವಂತಹ ಹೆಣಗಳಿಗೆ ಮುಕ್ತಿ ಸಿಗಬೇಕು ಅಥವಾ ಆ ವ್ಯಕ್ತಿಗಳಿಗೆ
ಶಿಕ್ಷೆ ಆಗಬೇಕು ಎನ್ನುವುದು ಎಲ್ಲರ ಮನವಿಯಾಗಿದೆ. SIT ತಂಡ ರಚನೆಯಾದಾಗ ಎಲ್ಲರೂ ಕೂಡ ಅದನ್ನ ಸ್ವಾಗತ ಮಾಡಿದ್ರು. ಆದ್ರೆ ದಿನದಿಂದ ದಿನಕ್ಕೆ ಈ ಕಥೆಗಳ ಪುರಾಣ, ಈ ಬುರುಡೆ ಪುರಾಣ, ಇದು ಕನಸಿನ ಪುರಾಣ ಅಥವಾ ಬುರುಡೆ ಪುರಾಣ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಭೀಮನಿಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಭೀಮ ಅಥವಾ ಒಬ್ಬ ವ್ಯಕ್ತಿ ಹಣ ಉಳುವಂತ ಕೆಲಸ ಮಾಡಿದಾನೆ, ಪಾಪ ಯಾಕೆ ಬೇಕಿತ್ತು ಎನ್ನುವುದು ಕೂಡ ಅನೇಕರ ಅಭಿಪ್ರಾಯವಾಗಿತ್ತು. ಭೀಮ ಇವತ್ತು ಕೂಡ ಹೇಳಿದ್ದಾನೆ, ನಾನು ಚಿನ್ನವನ್ನ ಕಳಿತಿರಲಿಲ್ಲ, ಚಿನ್ನ ಕಳಿಬೇಕಂದ್ರೆ ಇಲ್ಲೇ ಬಂದು ಕಳಿಬೇಕಂತ, ಎಲ್ಲರೂ ಬೇರೆ ಕಡೆ ಕತ್ಕೊಂಡು ನಾನು ದೊಡ್ಡ ಶ್ರೀಮಂತನಾಗಬಹುದಿತ್ತು ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆದ್ರೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿ ಸರ್ಕಾರ ಕೂಡ ತನಿಖೆ ಮಾಡ್ತಾ ಇದೆ. SIT ತಂಡದಲ್ಲಿ ಒಳ್ಳೊಳ್ಳೆಯ ಅಧಿಕಾರಿಗಳಿದ್ದಾರೆ. ಸದ್ಯದ ಮಟ್ಟಿಗೆ SIT ತಂಡವನ್ನು ನಂಬಬೇಕು. SIT ತಂಡ ಯಾವೆಲ್ಲ ಕಾರ್ಯವನ್ನು ಮಾಡುತ್ತಲ್ಲ, ಅದಾದ ನಂತರ ಅದಕ್ಕೆ ನಾವು ಕೂಡ ಬದ್ಧವಾಗಿರ್ಬೇಕು ಎನ್ನುವುದು ಕೂಡ ನಮ್ಮ ಕಳಕಳಿಯ ಮನವಿಯಾಗಿದೆ. ಒಂದಂತೂ ಸತ್ಯ, ಸರ್ಕಾರ ಕೈಗೊಂಡಿರುವಂತಹ ಅತ್ಯುತ್ತಮ ನಿರ್ಣಯಗಳಲ್ಲಿ ಈ ಕಾನೂನು ಕ್ರಮ ಅಥವಾ ಈ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಅದು ಎಲ್ಲರ ಮೆಚ್ಚುಗೆ ಪಾತ್ರವಾಗ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.